ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಎಸ್ ಸಮೀರ್ ಪಾಷಾ, ರಾಜ್ಯಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ದೇವನಹಳ್ಳಿ, ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತಹ ತೃತೀಯ ಸೆಮಿಸ್ಟರ್ BA ಪತ್ರಿಕೆ 3 ಸಾರ್ವಜನಿಕ ಆಡಳಿತ ಪ್ರಕ್ರಿಯೆಗಳು, ಇದರ ಮಾಡ್ಯೂಲ್ ನಂಬರ್ 1 ಸೆಷನ್ ನಂಬರ್ 4 ವಿಡಿಯೋ ತರಗತಿನ ಈಗ ನಾನು ವಿವರಿಸ್ತಾ ಇದ್ದೀನಿ. ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ Public Administration 3rd semester, paper 3, module number 1, session number 4. The topic is theories of organization. ಟಾಪಿಕ್ ವ್ಯವಸ್ಥೆ ಅಥವಾ ಸಂಘಟನೆಯ ಸಿದ್ಧಾಂತಗಳು. ಮುಖ್ಯವಾಗಿ 2 ಸಿದ್ಧಾಂತಗಳಿವೆ, ಯಾಂತ್ರಿಕ ಸಿದ್ಧಾಂತ ಮತ್ತು ಮಾನವೀಯ ಸಿದ್ಧಾಂತ. ಇವುಗಳ ಲಕ್ಷಣಗಳು ಅಥವಾ ತತ್ವಗಳ ಬಗ್ಗೆ, ಆ ಸಿದ್ಧಾಂತಗಳ ಅರ್ಥದ ಬಗ್ಗೆ, ಆ ಸಿದ್ಧಾಂತಗಳ ಪ್ರತಿಪಾದಕರ ಬಗ್ಗೆ ಈ ತರಗತಿಯಲ್ಲಿ ನೀವು ತಿಳ್ಕೊಳ್ತಾ ಇದ್ದೀರಾ. ದೇರ್ ಆರ್ ಬ್ರಾಡ್ಲಿ 2 ಇಂಪಾರ್ಟೆಂಟ್ ಥಿಯರೀಸ್ ವಿಚ್ ವಿ ಫೌಂಡ್ ಇನ್ ಥಿಯರೀಸ್ ಆಫ್ ಆರ್ಗನೈಸೇಷನ್, ನೇಮ್ಲಿ ಮೆಕಾನಿಸ್ಟಿಕ್ ಥಿಯರಿ ನಂಬರ್ 1 and humanistic theory number 2. Let us discuss about mechanistic theory first. ಯಾಂತ್ರಿಕ ಸಿದ್ಧಾಂತ ಅಂದರೆ ಏನು? ಮೊದಲನೇದಾಗಿ, ಈ ಸಿದ್ಧಾಂತವನ್ನು ಔಪಚಾರಿಕ ಸಿದ್ಧಾಂತ, ಸಾಂಪ್ರದಾಯಿಕ ಸಿದ್ಧಾಂತ ಅಥವಾ ರಚನಾತ್ಮಕ ಸಿದ್ಧಾಂತ ಎಂಬುದಾಗಿಯೂ ಕರೆಯುತ್ತಾರೆ. ದಿಸ್ ಥಿಯರಿ ಈಸ್ ಆಲ್ಸೋ ಕಾಲ್ಡ್ ಆಸ್ ಫಾರ್ಮಲ್ ಥಿಯರಿ, ಕನ್ಸರ್ವೇಟಿವ್ ಆರ್ ಕನ್ವೆನ್ಷನಲ್ ಥಿಯರಿ ಆರ್ ಸ್ಟ್ರಕ್ಚರಲ್ ಥಿಯರಿ. ಈ ಸಿದ್ಧಾಂತದ ಪ್ರಮುಖ ಪ್ರತಿಪಾದಕರು ಹೆನ್ರಿ ಫಾಯಲ್, ಲೂಥರ್ ಗಲಿಕ್, ಎಲ್ ಉರ್ವಿಕ್, JD ಮೂನೆ, AC ರೀಲಿ, MP ಫಾಲೆಟ್ ಮೊದಲಾದವರು ಈ ಸಿದ್ಧಾಂತದ ಪ್ರಮುಖ ಪ್ರತಿಪಾದಕರು ಇವರು. The main advocates of this theory were Henry Fayol, Luther Gulick, L. Urwick, JD ಮೂನೆ, AC ರೀಲಿ, MP ಫಾಲೆಟ್ and others. 1937ರಲ್ಲಿ ಲೂಥರ್ ಗಲಿಕ್ ಮತ್ತು ಉರ್ವಿಕ್ ರವರು ಆಡಳಿತ ವಿಜ್ಞಾನ ಎಂಬ ಪತ್ರಿಕೆ ಪ್ರಕಟಿಸಿದಾಗ ಈ ಸಿದ್ಧಾಂತ ಜನಪ್ರಿಯವಾಯಿತು, ಯಾಂತ್ರಿಕ ಸಿದ್ಧಾಂತ. Luther Gulick and Urwick publishes the book called as Science of Administration. The paper called as Science of Administration gives lot of importance to this theory. ಈ ಸಿದ್ಧಾಂತದ ಪ್ರಕಾರ ಆಡಳಿತ ವ್ಯವಸ್ಥೆಯು ಮುಖ್ಯವಾಗಿ ಒಂದು ಔಪಚಾರಿಕ ರಚನೆಯಾಗಿದ್ದು, ಆಡಳಿತ ವ್ಯವಸ್ಥೆಯ ರಚನೆಯನ್ನು ಕೆಲವು ನಿರ್ದಿಷ್ಟ ತತ್ವಗಳಿಗೆ ಅನುಗುಣವಾಗಿ ರೂಪಿಸಬಹುದಾಗಿದೆ. ಆಡಳಿತ ವ್ಯವಸ್ಥೆ ಔಪಚಾರಿಕ ರಚನೆ ಆಗಿರುತ್ತೆ. ಈ ಆಡಳಿತ ವ್ಯವಸ್ಥೆಯ ರಚನೆಯನ್ನು ಕೆಲವು ನಿರ್ದಿಷ್ಟ ತತ್ವಗಳಿಗೆ ಅನುಗುಣವಾಗಿ ರೂಪಿಸಲಾಗಿರುತ್ತೆ. ವ್ಯವಸ್ಥೆ ರಚನೆ ಆದ ನಂತರ ಕಾರ್ಯಗಳು ಹಂಚಲ್ಪಡುತ್ತವೆ. ಮೊದಲು ವ್ಯವಸ್ಥೆಯನ್ನು ರಚಿಸಿಕೊಳ್ಳಲಾಗುತ್ತೆ ಔಪಚಾರಿಕವಾಗಿ, ಆ ನಂತರನೇ ಕಾರ್ಯಗಳನ್ನು ಹಂಚಲಾಗುತ್ತೆ ಈ ಸಿದ್ಧಾಂತದ ಪ್ರಕಾರ. ಈ ಸಿದ್ಧಾಂತ ಆಡಳಿತ ವ್ಯವಸ್ಥೆಯನ್ನು ಯಂತ್ರಕ್ಕೂ, ಆಡಳಿತ ನಿರ್ವಹಿಸುವ ವ್ಯಕ್ತಿಗಳನ್ನು ಯಂತ್ರದ ಬಿಡಿ ಭಾಗಗಳಿಗೂ ಹೋಲಿಸಲಾಗುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಂತ್ರಿಕ ಸಿದ್ಧಾಂತ ಆಡಳಿತ ವ್ಯವಸ್ಥೆನ ಒಂದು ಯಂತ್ರಕ್ಕೆ ಹೋಲಿಸುತ್ತೆ, ಆಡಳಿತ ನಿರ್ವಹಿಸುವ ವ್ಯಕ್ತಿಗಳನ್ನು ಯಂತ್ರದ ಬಿಡಿ ಭಾಗಗಳಿಗೆ ಹೋಲಿಸಲಾಗುತ್ತೆ. ಅಕಾರ್ಡಿಂಗ್ ಟು ದಿಸ್ ಥಿಯರಿ, ಆರ್ಗನೈಸೇಷನ್ ಈಸ್ ಡಿಟರ್ಮೈನಿಂಗ್ ವಾಟ್ ಆಕ್ಟಿವಿಟೀಸ್ ಆರ್ ನೆಸೆಸರಿ ಟು ಎನಿ ಪರ್ಪಸ್ ಅಂಡ್ ಅರೇಂಜಿಂಗ್ ದೆಮ್ ಇನ್ ಗ್ರೂಪ್ಸ್ which may be assigned individuals. The basic principles of mechanistic theory. ಈಗ ಮೆಕಾನಿಸ್ಟಿಕ್ ಥಿಯರಿ, ಯಾಂತ್ರಿಕ ದೃಷ್ಟಿಕೋನ ಅರ್ಥ ಗೊತ್ತಾಗಿದೆ. ಆಡಳಿತ ವ್ಯವಸ್ಥೆ ಒಂದು ಯಂತ್ರದ ರೀತಿಯಲ್ಲಿರುತ್ತೆ. ಅಲ್ಲಿ ಕಾರ್ಯನಿರ್ವಹಿಸುವ ವ್ಯಕ್ತಿಗಳು ಅದರ ಬಿಡಿ ಭಾಗಗಳ ರೀತಿ ಕಾರ್ಯನಿರ್ವಹಿಸ್ತಾರೆ. ಇದೊಂದು ಔಪಚಾರಿಕ ರಚನೆ ಆಗಿರುತ್ತೆ, ಫಾರ್ಮಲ್ ಸ್ಟ್ರಕ್ಚರ್ ಆಗಿರುತ್ತೆ. ಈ ದೃಷ್ಟಿಕೋನದ ಪ್ರಮುಖ ಲಕ್ಷಣಗಳು, ತತ್ವಗಳು ಈ ಥರ ಇವೆ. ಮೊದಲನೇದಾಗಿ, ಶ್ರಮ ವಿಭಜನೆ ಮತ್ತು ವಿಶೇಷತೆ. ಫಸ್ಟ್ ಇಂಪಾರ್ಟೆಂಟ್ ಬೇಸಿಕ್ ಪ್ರಿನ್ಸಿಪಲ್ ಆಫ್ ದಿಸ್ ಥಿಯರಿ ಈಸ್ ಡಿವಿಷನ್ ಆಫ್ ಲೇಬರ್ ಅಂಡ್ ಸ್ಪೆಷಲೈಸೇಷನ್. ಡಿವಿಷನ್ ಆಫ್ ಶ್ರಮ ವಿಭಜನೆ ಅಂತ ಹೇಳಿದ್ರೆ, ವರ್ಗ, ಶ್ರೇಣಿ ಮತ್ತು ಅರ್ಹತೆಗೆ ಅನುಗುಣವಾಗಿ ಉದ್ಯೋಗಿಗಳನ್ನು ವಿಂಗಡಿಸಲಾಗಿರುತ್ತೆ, ಹಂಚಿಕೆ ಮಾಡಲಾಗಿರುತ್ತೆ ಅವರ ಕಾರ್ಯಭಾರವನ್ನು. ಇಲ್ಲಿ ಶ್ರಮ ವಿಭಜನೆ ಕಂಡುಬರುತ್ತೆ ಮತ್ತು ವಿಶೇಷತೆಗೆ ಆದ್ಯತೆ ಇರುತ್ತೆ. ಆದೇಶದ ಏಕತೆ ಮತ್ತು ಕೇಂದ್ರೀಕೃತ ನಿರ್ಧಾರ ತೆಗೆದುಕೊಳ್ಳುವ ವ್ಯವಸ್ಥೆನ ಇಲ್ಲಿ ಕಾಣ್ಬೋದು ನಾವು. ಆದೇಶದ ಏಕತೆ ಅಂದರೆ ಆದೇಶ ಮೇಲಿಂದ ಕೆಳಗಡೆಗೆ ಬರುತ್ತೆ, ಆದೇಶ ನೀಡೋರು ಮೇಲೆ
ಇರ್ತಾರೆ, ಟಾಪಲ್ಲಿ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಹೆಡ್ಸ್, ಅವರು ಆದೇಶ ನೀಡ್ತಾರೆ. ಬಾಕಿ ಎಲ್ಲರೂ ಅವರ ಆದೇಶನ ಕಡ್ಡಾಯವಾಗಿ ಪಾಲಿಸ್ತಾರೆ. ಆದೇಶ ಮೇಲಿಂದ ಕೆಳಗೆ ಬರುತ್ತೆ. ಕೇಂದ್ರೀಕೃತ ನಿರ್ಧಾರ ತೆಗೆದುಕೊಳ್ಳೋ ವ್ಯವಸ್ಥೆ ಅಂದರೆ ನಿರ್ಧಾರ ತೆಗೆದುಕೊಳ್ಳೋರು ಟಾಪಲ್ಲಿ ಇರ್ತಾರೆ. ನಿರ್ಧಾರ ತೆಗೆದುಕೊಳ್ಳೋರು ಮುಖ್ಯ ಅಧಿಕಾರದಲ್ಲಿರ್ತಾರೆ. ಅವರು ನಿರ್ಧಾರ ತೆಗೆದುಕೊಂಡು ಕಾರ್ಯಗಳನ್ನು ತಮ್ಮ ಅಧೀನದಲ್ಲಿ ಕೆಲಸ ಮಾಡೋರಿಗೆ ವರ್ಗಾಯಿಸ್ತಾರೆ. ಯೂನಿಟಿ ಆಫ್ ಕಮಾಂಡ್ ಆ್ಯಂಡ್ ಸೆಂಟ್ರಲೈಸೇಷನ್ ಆಫ್ ಡಿಸಿಷನ್ ಮೇಕಿಂಗ್. Unity of command in the sense the command given by higher officials to lower officials. Lower officials must and should follow the orders given by higher officials. Here the decision making power is vested with higher authorities. ಮೂರನೇದಾಗಿ ಏಕಮುಖ ಅಧಿಕಾರವನ್ನು ಕಾಣಬಹುದು. ಒನ್ ವೇ ಅಥಾರಿಟಿ ಈಸ್ ಹಿಯರ್. ಅಂದರೆ ಅಧಿಕಾರ ಒಬ್ಬರಲ್ಲಿ ಕೇಂದ್ರೀಕೃತವಾಗಿರುತ್ತೆ, ಉನ್ನತ ಅಧಿಕಾರಿಯಲ್ಲಿ. ಅವರು ಹೇಳ್ದಂತೆಯೇ ಇಡೀ ಸ್ಟ್ರಕ್ಚರ್, ವ್ಯವಸ್ಥೆ ಕಾರ್ಯನಿರ್ವಹಿಸುತ್ತೆ. ಇಲ್ಲಿ ಸಂಕುಚಿತ ನಿಯಂತ್ರಣ ವ್ಯಾಪ್ತಿ ಇರುತ್ತೆ, ನ್ಯಾರೋ ಸ್ಪ್ಯಾನ್ ಆಫ್ ಕಂಟ್ರೋಲ್. ಇದರಲ್ಲಿ ಯಾಂತ್ರಿಕ ದೃಷ್ಟಿಕೋನದಲ್ಲಿ ಮೇಲಧಿಕಾರಿಗಳು ಹೆಚ್ಚು ಅಧೀನಾಧಿಕಾರಿಗಳನ್ನು ನಿಯಂತ್ರಿಸೋಕೆ ಹೋಗಲ್ಲ. ಅವರು ತಮ್ಮ ಸಮೀಪದ ಅಧೀನಾಧಿಕಾರಿಗೆ ನಿಯಂತ್ರಿಸ್ತಾರೆ. ಆಮೇಲೆ ಅವರ ಸಮೀಪದ ಅಧಿಕಾರಿಗೆ ಆ ಮೇಲಧಿಕಾರಿ ನಿಯಂತ್ರಿಸ್ತಾ ಹೋಗ್ತಾರೆ. ನೆಕ್ಸ್ಟ್, ಎರಡನೇದಾಗಿ ಮಾನವೀಯ ಸಿದ್ಧಾಂತ ಹೇಗಿರುತ್ತೆ, ಅದರ ಪ್ರತಿಪಾದಕರು ಯಾರು ಅಂತ. ಹ್ಯುಮ್ಯಾನಿಸ್ಟಿಕ್ ಥಿಯರಿ ಆರ್ ಅಪ್ರೋಚ್. ಯಾಂತ್ರಿಕ ಸಿದ್ಧಾಂತ ನಿಮಗೆ ಗೊತ್ತಾಯಿತು. ಯಾಂತ್ರಿಕ ಸಿದ್ಧಾಂತ ವ್ಯವಸ್ಥೆನ ಯಂತ್ರಕ್ಕೆ ಹೋಲಿಸುತ್ತೆ. ಅದಕ್ಕೆ ವಿರುದ್ಧವಾಗಿ ಮಾನವೀಯ ಸಿದ್ಧಾಂತ 1930ರಲ್ಲಿ ಈ ಸಿದ್ಧಾಂತ ಅಸ್ತಿತ್ವಕ್ಕೆ ಬರುತ್ತೆ. ಈ ಸಿದ್ಧಾಂತದ ಪ್ರಮುಖ ಪ್ರತಿಪಾದಕರು ಎಲ್ಟನ್ ಮೇಯೋ, ಎಫ್.ಜೆ. ರೋಯಿತ್ಲಿಸ್ ಬರ್ಗರ್, ವಿಲಿಯಂ ಜೆ ಡಿಕ್ಸನ್, ಟಿ. ನಾರ್ತ್ ವೈಟ್ಹೆಡ್, ಡಬ್ಲ್ಯೂ. ಲಾಯ್ಡ್, ಇ. ವಾರ್ನರ್ ಮತ್ತು ಎಲ್.ಜೆ. ಹೆಂಡರ್ಸನ್. ಈ ಸಿದ್ಧಾಂತದ ಪ್ರಮುಖ ಪ್ರತಿಪಾದಕರು ಎಲ್ಟನ್ ಮೇಯೋ, ಎಫ್.ಜೆ. ರೋಯಿತ್ಲಿಸ್ ಬರ್ಗರ್, ವಿಲಿಯಂ ಜೆ ಡಿಕ್ಸನ್, ಟಿ. ನಾರ್ತ್ ವೈಟ್ಹೆಡ್, ಡಬ್ಲ್ಯೂ. ಲಾಯ್ಡ್, ಇ. ವಾರ್ನರ್ ಮತ್ತು ಎಲ್.ಜೆ. ಹೆಂಡರ್ಸನ್. This theory came into force in 1930. The main advocates of this theory were Elton Mayo, F.J. Roytlis Burger, William J. Dixon, T. North Whitehead, W. Lloyd, E. Warner and L.J. Henderson. ಯಾಂತ್ರಿಕ ಸಿದ್ಧಾಂತಕ್ಕೆ ಪ್ರತಿಯಾಗಿ ಮಾನವನ ಸಾಮಾಜಿಕ ಮಾನಸಿಕ ಅಂಶಗಳಿಗೆ ಆದ್ಯತೆ ಅಥವಾ ಒತ್ತು ನೀಡುವ ಮಾನವೀಯ ಸಂಬಂಧಗಳ ಸಿದ್ಧಾಂತವೇ ಮಾನವೀಯ ದೃಷ್ಟಿಕೋನ ಅಥವಾ ಮಾನವೀಯ ಸಿದ್ಧಾಂತ. ಅಂದರೆ ಯಾಂತ್ರಿಕ ಸಿದ್ಧಾಂತಕ್ಕೆ ಪ್ರತಿಯಾಗಿ ಮಾನವನ ಸಾಮಾಜಿಕ ಮಾನಸಿಕ ಅಂಶಗಳಿಗೆ ಒತ್ತು ನೀಡುತ್ತಾ ಇದು. ಅಂದರೆ ಆಡಳಿತ ವ್ಯವಸ್ಥೆನ ಒಂದು ಯಂತ್ರ ಅಂತ ಹೋಲಿಸಲ್ಲ ಇದು. ದಿಸ್ ಥಿಯರಿ ರೆಕಗ್ನೈಸ್ಡ್ ದ ಇಂಪಾರ್ಟೆನ್ಸ್ ಆಫ್ ಸೋಷಿಯಲ್ ನೀಡ್ಸ್ ಆಫ್ ದ ಇಂಡಿವಿಜುವಲ್ ವರ್ಕರ್ಸ್ and the effects of group dynamics on efficiency and productivity. This theory is basically a humanistic approach where the concept of a man is understood as a whole consisting of his skills, needs and ambitions. This is very important. This is the basic theme of this theory. This theory is basically having a human approach where the concept of a man is understood as a whole consisting of his skills, needs and ambitions. These plays a dominant role in this theory. Elements are features of humanistic theory. ಮಾನವೀಯ ಸಿದ್ಧಾಂತದ ಮೂಲಾಂಶಗಳು ಅಥವಾ ತತ್ವಗಳು ಅಥವಾ ಲಕ್ಷಣಗಳೇನೇನಿರುತ್ತೆ ಅಂತ. ಇದು ವ್ಯಕ್ತಿಗೆ ಆದ್ಯತೆ ಕೊಡುತ್ತೆ. ಇಂಪಾರ್ಟೆನ್ಸ್ ಟು ಇಂಡಿವಿಜುವಲ್ಸ್. ದಿಸ್ ಥಿಯರಿ ಗಿವ್ಸ್ ಮಚ್ ಇಂಪಾರ್ಟೆನ್ಸ್ ಟು ಇಂಡಿವಿಜುವಲ್. ದಿಸ್ ಥಿಯರಿ ಡಸಂಟ್ ಬಿಲೀವ್ಸ್ ಮ್ಯಾನ್ ಆಸ್ ಎ ಇನ್ಸ್ಟ್ರೂಮೆಂಟ್ but it gives importance to human approach. ಅನೌಪಚಾರಿಕ ಸಂಸ್ಥೆಗಳು ಮತ್ತು ಸಂಘಟನೆಗಳು. ಯಾಂತ್ರಿಕ ದೃಷ್ಟಿಕೋನದಲ್ಲಿ ಸಂಘಟನೆ ಔಪಚಾರಿಕವಾಗಿದ್ದರೆ, ಮಾನವೀಯ ಸಂಬಂಧಗಳ ಸಿದ್ಧಾಂತದಲ್ಲಿ ಸಂಘಟನೆಗಳು ಸಂಸ್ಥೆಗಳು ಅನೌಪಚಾರಿಕವಾಗಿರುತ್ತೆ. ಇನ್ಫಾರ್ಮಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಆರ್ಗನೈಸೇಷನ್ಸ್. ಇಲ್ಲಿ ಸಹಭಾಗಿತ್ವದ ನಿರ್ವಹಣೆ ಕಂಡುಬರುತ್ತೆ. ಪಾರ್ಟಿಸಿಪೇಟೆಡ್ ಮ್ಯಾನೇಜ್ಮೆಂಟ್ ಫೌಂಡ್ ಹಿಯರ್. ಅಂದರೆ ಎಲ್ಲರೂ ಮಾನವರು ಸಹಭಾಗಿತ್ವದಲ್ಲಿ ಆಡಳಿತ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾರೆ. ಮನುಷ್ಯರನ್ನ ಯಂತ್ರಗಳ ಥರ ಪರಿಗಣಿಸಲಾಗಲ್ಲ. ಇಲ್ಲಿ ವ್ಯಕ್ತಿಗೆ ಪ್ರಾಮುಖ್ಯತೆ ಇರುತ್ತೆ. ಇಲ್ಲಿ ಹೆಚ್ಚಾಗಿ ಇಂಪಾರ್ಟೆನ್ಸ್ ಟು ಇಂಡಿವಿಜುವಲ್ಸ್ ಅಂಡ್ ಆಲ್ಸೋ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಆರ್ಗನೈಸೇಷನ್ಸ್. ಇಲ್ಲೆಲ್ಲ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೇನೆ ಪ್ರಾಮುಖ್ಯತೆ ಇರುತ್ತೆ. ಸಮನ್ವಯ ಪ್ರಕ್ರಿಯೆಗೆ ಆದ್ಯತೆ ಕೊಡುತ್ತೆ. ವ್ಯಕ್ತಿಗಳ ನಡುವೆ, ಉದ್ಯೋಗಿಗಳ ನಡುವೆ ಸಂಯೋಜನೆ, ಸಹಕಾರ ಮೂಡಿಸೋದಕ್ಕೆ ಈ ಸಿದ್ಧಾಂತ ಆದ್ಯತೆ ಕೊಡುತ್ತೆ.
ಮಾನವೀಯ ಅಂಶಗಳು ಮನುಷ್ಯರ ಮನಸ್ಸನ್ನು ಅರ್ಥಕೊಂಡು ಕೆಲಸ ನಿರ್ವಹಿಸೋದಕ್ಕೆ ಈ ಸಿದ್ಧಾಂತ ಸಹಾಯ ಮಾಡುತ್ತೆ. ಮಾನವ ಅಂಶಗಳ ಮೇಲೆ ಒತ್ತಡ, ಸ್ಟ್ರೆಸ್ ಆನ್ ಹ್ಯೂಮನ್ ಆಸ್ಪೆಕ್ಟ್ಸ್. ಮಾನವೀಯ ಅಂಶಗಳು, ಸಾಮಾಜಿಕ ಅಂಶಗಳಿಗೂ ಹೆಚ್ಚಿನ ಆದ್ಯತೆ ಕೊಡಲಾಗುತ್ತೆ. ಕೆಲಸ ಮಾಡಲು ಇಚ್ಛೆ ಇರತಕ್ಕಂತಹ ಉದ್ಯೋಗಿಗಳಿಗೆ ಇಲ್ಲಿ ಆದ್ಯತೆ ಇರುತ್ತೆ. ವಿಲ್ಲಿಂಗ್ನೆಸ್ ಟು ವರ್ಕ್, ಬಲವಂತದ ದುಡಿಮೆ ಮಾಡಿಸ್ಕೊಳ್ಳಲ್ಲ, ಇಚ್ಛೆಯ ಆಧಾರದ ಮೇಲೆ ದುಡಿಮೆಯನ್ನು ಮಾಡಿಸ್ಕೊಳ್ಳಲಾಗುತ್ತೆ. ಉತ್ಪಾದಕತೆಯನ್ನು ಹೆಚ್ಚಿಸಲು ಇದು ಸಹಾಯಕ ಆಗುತ್ತೆ. ಹೆಲ್ಪ್ಫುಲ್ ಇನ್ ಇನ್ಕ್ರೀಸಿಂಗ್ ದ ಪ್ರೊಡಕ್ಟಿವಿಟಿ, ಬಿಕಾಸ್ ಹಿಯರ್ ದಿಸ್ ಥಿಯರಿ ಗಿವ್ಸ್ ಇಂಪಾರ್ಟೆನ್ಸ್ ಟು ಹ್ಯುಮ್ಯಾನಿಟಿ and also this theory gives importance to human aspects, human feelings. ಮಾನವ ಸಂಬಂಧಗಳ ಸಿದ್ಧಾಂತದ 6 ಮುಖ್ಯ ಲಕ್ಷಣಗಳನ್ನು ಈ ಥರ ಹೇಳ್ಬೋದು ನಾವು. ಕೆಲಸಗಾರರು ಯಂತ್ರಗಳಲ್ಲ, ಮನುಷ್ಯರಾಗಿದ್ದು ಅವರು ತಂಡದ ಸದಸ್ಯರು ಆಗಿರ್ತಾರೆ. ಕೆಲಸಗಾರ ಮನುಷ್ಯನಾಗಿದ್ದು ಅವನು ತಂಡದ ಒಬ್ಬ ಸದಸ್ಯನಾಗಿರ್ತಾನೆ. ಅವನಿಗೂ ಭಾವನೆಗಳಿರುತ್ತೆ, ಅದಕ್ಕೂ ಆದ್ಯತೆ ಕೊಡಬೇಕಾಗುತ್ತೆ. ಉತ್ಪಾದನೆಗೆ ಅವನ ಕೊಡುಗೆಯನ್ನು ಅವನ ದೈಹಿಕ ಸಾಮರ್ಥ್ಯದಿಂದ ಕೆಲಸ ಮಾಡಲು ಇರುವ ಇಚ್ಛೆಯಂತೆ ನಿರ್ಧರಿಸಲಾಗುತ್ತೆ. ಬಲವಂತದ ದುಡಿಮೆ ಇಲ್ಲಿ ಇರೋದಿಲ್ಲ. ಆರ್ಥಿಕೇತರ ಪ್ರತಿಫಲಗಳು ಅವನನ್ನು ಇಚ್ಛೆಯ ಕೆಲಸಗಾರರನ್ನಾಗಿ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಉದ್ಯೋಗಿ ಒಬ್ಬ ಕೆಲಸ ಮಾಡಬೇಕಾದ್ರೆ ಆರ್ಥಿಕೇತರ ಪ್ರತಿಫಲ ಅಂದರೆ ಉತ್ತಮವಾಗಿ ಕೆಲಸ ಮಾಡಿದಾಗ ಇನ್ಸೆಂಟಿವ್ಸ್ ಹೇಳಬೇಕು, ಅವನಿಗೆ ಒಳ್ಳೆ ಸಂಬಂಧ ಇಟ್ಕೋಬೇಕು, ಆತನ ಜೊತೆ ಮನುಷ್ಯನನ್ನು ಯಂತ್ರ ಥರ ಪರಿಗಣಿಸಬಾರ್ದು. ಆವಾಗ ಮನುಷ್ಯ ಉತ್ತಮವಾಗಿ ಕೆಲಸ ಮಾಡ್ತಾನೆ ಅಂತ ಈ ಸಿದ್ಧಾಂತ ನಂಬುತ್ತೆ. ಮಾನವರ ಸಾಮಾಜಿಕ ಸ್ವಭಾವದಿಂದಾಗಿ ಕಾರ್ಮಿಕರು ತಮ್ಮ ನಡುವೆ ಪ್ರಾಥಮಿಕ ಗುಂಪುಗಳನ್ನು ರಚಿಸ್ಕೊಳ್ತಾರೆ. ಅದು ಯಾವುದೇ ಔಪಚಾರಿಕ ತತ್ವವನ್ನು ಅನುಸರಿಸೋದಿಲ್ಲ. ಹಾಗೆಯೇ ಇಲ್ಲಿ ವ್ಯವಸ್ಥಾಪಕ ಏನೇನು ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನು ನೋಡ್ಬೋದು. ಆರ್ಥಿಕೇತರ ಪ್ರತಿಫಲಗಳು ಮನುಷ್ಯನನ್ನು ಇಚ್ಛೆಯ ಕೆಲಸಗಾರನನ್ನಾಗಿ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಔಪಚಾರಿಕ ಸಂಘಟನೆಯನ್ನು ಬಲಪಡಿಸಲು ಅವುಗಳನ್ನು ಪೂರಕ ಶಕ್ತಿಯಾಗಿ ಬಳಸಿಕೊಳ್ಳಲಾಗುತ್ತೆ. ಕಾರ್ಮಿಕರು ಮತ್ತು ಅವರ ಗುಂಪುಗಳೊಂದಿಗೆ ಅನೌಪಚಾರಿಕ ಮತ್ತು ಔಪಚಾರಿಕ ಸಂವಹನ ಮಾರ್ಗಗಳನ್ನು ನಿರ್ವಹಿಸಲಾಗುತ್ತೆ. ನಾಯಕತ್ವದ ಕಾರ್ಯ, ನಾಯಕತ್ವ ಕಾರ್ಯ ಆಧಾರಿತ ಶೈಲಿಯ ಬದಲು ಸಂಬಂಧ ಆಧಾರಿತ ಶೈಲಿ ಅನುಸರಿಸಲಾಗುತ್ತೆ. ಮೇಲಧಿಕಾರಿ ತಾನು ಹೇಳ್ದಂತೆಯೇ ಕೇಳಬೇಕು ಅಂತ ದರ್ಪ ತೋರಿಸೋಂಗಿಲ್ಲ, ಅದ್ರ ಬದಲಾಗಿ ಸಂಬಂಧ ಆಧಾರಿತ ಶೈಲಿ, ಅವ್ರ ಜೊತೆ ಬೆರೆತು ಕೆಲಸ ಮಾಡೋದರ ಮೂಲಕ ಉತ್ತಮ ಫಲಿತಾಂಶಗಳನ್ನು ಪಡೆಯೋದಕ್ಕೆ ಈ ಸಿದ್ಧಾಂತ ಆದ್ಯತೆ ಕೊಡುತ್ತೆ. ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಭಾಗವಹಿಸುವಿಕೆಯು ಕಾರ್ಮಿಕರಿಂದ ಹೆಚ್ಚಿನ ಉತ್ಪಾದನೆಗೆ ಕಾರಣವಾಗುತ್ತೆ. ಅಂದರೆ ಕಾರ್ಮಿಕರು ಯಂತ್ರಗಳಲ್ಲ, ಅವರು ಕೂಡ ನಿರ್ಧಾರ ತೆಗೆದುಕೊಳ್ಳೋದ್ರಲ್ಲಿ ಉನ್ನತ ಅಧಿಕಾರಿಗಳ ಜೊತೆ ಭಾಗವಹಿಸೋದಕ್ಕೆ ಅವಕಾಶ ಕೊಡಬೇಕಂತ ಈ ಸಿದ್ಧಾಂತ ಹೇಳುತ್ತೆ. ಇದರಿಂದ ಹೆಚ್ಚಿನ ಉತ್ಪಾದನೆಯೂ ಕೂಡ ಕಾಣ್ಬೋದು. ಸೊ ಈ ಥರ 2 ಸಿದ್ಧಾಂತಗಳಲ್ಲಿ ಬೇರೆ ಬೇರೆ ಲಕ್ಷಣಗಳು, ತತ್ವಗಳಿರೋದನ್ನು ಕಾಣ್ಬೋದು. ಅಮೆರಿಕಾದಲ್ಲಿ ಎಲ್ಟನ್ ಮೇಯೋ ಹಾಥೋರ್ನ್ ಎಂಬ ಪ್ರಯೋಗಶಾಲೆಯಲ್ಲಿ ನಡೆಸಿದ ಪ್ರಯೋಗದ ಫಲವಾಗಿ ಈ ಮಾನವೀಯ ಸಂಬಂಧಗಳ ದೃಷ್ಟಿಕೋನ ಜನಪ್ರಿಯವಾಯಿತು. 2 ರೀತಿಯ ಸಿದ್ಧಾಂತಗಳನ್ನು ನಾವು ಆಡಳಿತದಲ್ಲಿ ವ್ಯವಸ್ಥೆಯಲ್ಲಿ ಕಾಣಬಹುದಾದ್ರೂ ಹೆಚ್ಚಿನ ಆದ್ಯತೆ ಇರೋದು ಮಾನವೀಯ ಸಂಬಂಧಗಳ ದೃಷ್ಟಿಕೋನಕ್ಕೆ. ಥ್ಯಾಂಕ್ ಯು ಆಲ್.